ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಇನ್ನಿಲ್ಲ ಅನ್ನುವಂಥ ಡೀಟೇಲ್ಸ್ ಸಿಗ್ತಾ ಇದೆ. ದೆಹಲಿಯ ಏಮ್ಸ್ ಆಸ್ಪತ್ರೆಯಲ್ಲಿ ವಿಧಿವಶರಾಗಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಾ ಇರೋದು. ತೀವ್ರ ಉಸಿರಾಟದ ಸಮಸ್ಯೆಯಿಂದ ಬಳಲುತ್ತಿದ್ದರು ಸಿಂಗ್. ಮಹಾನ್ ಆರ್ಥಿಕ ತಜ್ಞ ಮನಮೋಹನ್ ಸಿಂಗ್ ಇನ್ನಿಲ್ಲ ಅನ್ನುವಂಥ ಮಾಹಿತಿ, ಅಧಿಕೃತ ಮಾಹಿತಿ ಲಭ್ಯವಾಗಿದೆ. ಏಮ್ಸ್ ರಿಪೋರ್ಟ್ ಪ್ರಕಾರ ದೆಹಲಿಯ ಏಮ್ಸ್ ಆಸ್ಪತ್ರೆಯಲ್ಲಿ ವಿಧಿವಶರಾಗಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಾ ಇದೆ. 92 ವರ್ಷ ಆಗಿತ್ತು. ಪ್ರಧಾನಿ ಡಾಕ್ಟರ್ ಮನಮೋಹನ್ ಸಿಂಗ್ ಇಂದು ದೆಹಲಿಯ ಏಮ್ಸ್ ಆಸ್ಪತ್ರೆಯಲ್ಲಿ ನಿಧನರಾಗಿದ್ದಾರೆ. ತುರ್ತು ಚಿಕಿತ್ಸಾ ವಿಭಾಗಕ್ಕೆ ಮನಮೋಹನ್ ಸಿಂಗ್ ಅವರನ್ನು ದಾಖಲಿಸಲಾಗಿತ್ತು. 2004ರಿಂದ 2014ರವರೆಗೆ ಪ್ರಧಾನಿಯಾಗಿ ಸೇವೆ ಸಲ್ಲಿಸಿದ್ದಾರೆ. ತೀವ್ರ ಉಸಿರಾಟದ ಸಮಸ್ಯೆಯಿಂದ ಅವರು ಬಳಲ್ತಾ ಇದ್ದರು. ಮಹಾನ್ ಆರ್ಥಿಕ ತಜ್ಞ ಇವರು. ಮಹಾನ್ ಆರ್ಥಿಕ ತಜ್ಞ ಅಂತಲೇ ವಿಶ್ವದಾದ್ಯಂತ ಹೆಸರು ಪಡೆದವರು. ಇಂದು ದೆಹಲಿಯ ಏಮ್ಸ್ ಆಸ್ಪತ್ರೆಯಲ್ಲಿ ವಿಧಿವಶರಾಗಿದ್ದಾರೆ. ಅಧಿಕೃತ ಮಾಹಿತಿಯೂ ಕೂಡ ಲಭ್ಯವಾಗಿದೆ. ಇಲ್ಲಿವರೆಗೂ ಅದರ ಅಧಿಕೃತ ಮಾಹಿತಿ ಇರಲಿಲ್ಲ. ಮಹಾನ್ ಆರ್ಥಿಕ ತಜ್ಞ ಮನಮೋಹನ್ ಸಿಂಗ್ ಇನ್ನಿಲ್ಲ. ಇದು ದೇಶಕ್ಕೆ ತುಂಬಲಾರದಂತಹ ಒಂದು ನಷ್ಟ. ರಾಜಕೀಯ ಮುತ್ಸದಿ, ದೇಶದ ಮಾಜಿ ಪ್ರಧಾನಿ, ಮಹಾನ್ ಆರ್ಥಿಕ ತಜ್ಞ ಮನಮೋಹನ್ ಸಿಂಗ್ ಇನ್ನಿಲ್ಲ ಅನ್ನುವಂಥ ಮಾಹಿತಿ ಲಭ್ಯವಾಗಿದೆ. 1998ರಿಂದ 2004ರವರೆಗೆ ರಾಜ್ಯಸಭೆಯಲ್ಲಿ ವಿರೋಧ ಪಕ್ಷದ ನಾಯಕನ ಸ್ಥಾನವನ್ನು ಹೊಂದಿದ್ದರು. ಮೇ 22ನೇ ತಾರೀಕು 2004ರಂದು ಪ್ರಧಾನಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದರು. 2009ರಲ್ಲಿ ಅದೇ ದಿನಾಂಕದಂದು ಮತ್ತೊಮ್ಮೆ ಪ್ರಮಾಣ ವಚನವನ್ನು ಸ್ವೀಕರಿಸಿದರು. 2 ಬಾರಿ ಪ್ರಧಾನಿಯಾಗಿ ಸೇವೆ ಸಲ್ಲಿಸಿದರು. ಭಾರತಕ್ಕೆ ಆರೋಗ್ಯದ ಸಮಸ್ಯೆ ಆಗಾಗ ಕಂಡು ಬರ್ತಾ ಇತ್ತು. ಉಸಿರಾಟದ ಸಮಸ್ಯೆ ಇತ್ತು. ತುರ್ತು ಪರಿಸ್ಥಿತಿಯಾಗಿ ಏಮ್ಸ್ಗೆ ಅವರನ್ನು more stronger and stronger. Nobody can forget the great contribution of Dr. Manmohan Singh. The 10 years, his 10 years tenure has converted India into a mighty economic power in the world, and and also he had given lot of contribution to the Congress party. Under his able leadership, the party has flourished. 10 years Congress rule in India has given a new direction to the people of India, as well as the country has progressed a lot. So, nobody can forget his contribution. I condole his death, and my prayers are with him. Sir, you have closely worked with him. Any experience, any memory you have with him that you want to share? Yeah, I was a CWC member that time when he was the Prime Minister of India. So he has always advising us on party matters, and also he has taken keen interest in party matters. Wherever we call, he was coming and addressing the meetings and programs. He is the person who has given a vibrant support to the party, and the party has become more stronger and stronger under the leadership of Sonia Gandhi and Manmohan Singh. Thank you so much, sir. Okay, na? ಪ್ರಧಾನಿ ಮನಮೋಹನ್ ಸಿಂಗ್ ಇನ್ನಿಲ್ಲ, ಮರೆಯಾಗಿದ್ದಾರೆ. ಒಬ್ಬ ಭಾರತೀಯ ರಾಜಕಾರಣಿ, ಅರ್ಥಶಾಸ್ತ್ರಜ್ಞ, ಶಿಕ್ಷಣ ತಜ್ಞವೂ ಕೂಡ ಹೌದು ಮತ್ತು ಅಧಿಕಾರಿಯೂ ಕೂಡ ಆಗಿದ್ದರು. 2004ರಿಂದ 2014ರವರೆಗೆ ಭಾರತದ ಪ್ರಧಾನಿಯಾಗಿ ಸೇವೆ ಸಲ್ಲಿಸಿದರು. ಜವಾಹರ್ಲಾಲ್ ನೆಹರು, ಇಂದಿರಾ ಗಾಂಧಿ ಮತ್ತು ನರೇಂದ್ರ ಮೋದಿ ಬಿಟ್ಟರೆ ಅತಿ ಹೆಚ್ಚು ಕಾಲ ಸೇವೆ ಸಲ್ಲಿಸಿದಂಥ 4ನೇ ಪ್ರಧಾನಿಯವರಾಗಿದ್ದಾರೆ. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಸದಸ್ಯರಾಗಿದ್ದಂಥ ಸಿಂಗ್ ಭಾರತದ ಮೊದಲ ಸಿಖ್ ಪ್ರಧಾನಿಯಾಗಿದ್ದರು ಅನ್ನೋದು ಕೂಡ ಇಲ್ಲಿ ಗಮನಿಸಬೇಕಾದಂಥ ಅಂಶ. ಜವಾಹರ್ ನೆಹರು ನಂತರ ಪೂರ್ಣ 5 ವರ್ಷಗಳ ಅವಧಿಯನ್ನು ಪೂರ್ಣಗೊಳಿಸಿದ ನಂತರ ಮತ್ತೆ ಮರು ಆಯ್ಕೆ ಆದಂತಹ ಪ್ರಧಾನಿ ಮನಮೋಹನ್ ಸಿಂಗ್. ರಾತ್ರಿ 9:51ಕ್ಕೆ ಕೊನೆಯುಸಿರೆಳೆದಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯ ಆಗಿದೆ. ದೆಹಲಿಯ ಏಮ್ಸ್ ಆಸ್ಪತ್ರೆಯಿಂದ ಅಧಿಕೃತವಾದಂಥ ಮಾಹಿತಿ ಲಭ್ಯವಾಗಿದೆ. ರಾತ್ರಿ 9:51ಕ್ಕೆ ಮನಮೋಹನ್ ಸಿಂಗ್ ಕೊನೆಯುಸಿರೆಳೆದಿದ್ದಾರೆ ಅನ್ನುವಂಥ ಮಾಹಿತಿ, ಅಧಿಕೃತ ಮಾಹಿತಿ ಏಮ್ಸ್ ಆಸ್ಪತ್ರೆಯಿಂದ ಲಭ್ಯ ಆಗಿರುವಂಥದ್ದು. ದೆಹಲಿಯ ಏಮ್ಸ್ ಆಸ್ಪತ್ರೆಯಿಂದಲೇ ಅಧಿಕೃತ ಮಾಹಿತಿ ಲಭ್ಯ ಆಗಿರುವುದು. ಮಾಜಿ ಪ್ರಧಾನಿ ಡಾಕ್ಟರ್ ಮನಮೋಹನ್ ಸಿಂಗ್ ಕೊನೆಯುಸಿರೆಳೆದಿದ್ದಾರೆ. ಬೆಳಗಾವಿಯಿಂದ ದೆಹಲಿಗೆ ರಾಹುಲ್ ಗಾಂಧಿ, ಖರ್ಗೆ ಪ್ರಯಾಣವನ್ನು ಬೆಳೆಸಿದ್ದಾರೆ.
ಸಾಂಬ್ರಾ ವಿಮಾನ ನಿಲ್ದಾಣದಿಂದ ದೆಹಲಿಯತ್ತ ಪ್ರಯಾಣವನ್ನು ಬೆಳೆಸಿದ್ದಾರೆ. ಮಾಜಿ ಪ್ರಧಾನಿ ಡಾಕ್ಟರ್ ಮನಮೋಹನ್ ಸಿಂಗ್ ಕೊನೆ ಹೆಸರು ಹೇಳಿದ ಕಾರಣಕ್ಕಾಗಿ ದೆಹಲಿ ಕಡೆ ಮುಖ ಮಾಡಿರೋದು. ಬೆಳಗಾವಿಯಲ್ಲಿದ್ದರು ರಾಹುಲ್ ಗಾಂಧಿ. ಸಾಂಬ್ರಾ ವಿಮಾನ ನಿಲ್ದಾಣದಿಂದ ದೆಹಲಿಯತ್ತ ಪ್ರಯಾಣವನ್ನು ಬೆಳೆಸಿದ್ದಾರೆ. ಆರ್ಥಿಕ ತಜ್ಞ ಇನ್ನಿಲ್ಲದಂತಾಗಿರೋದು ನೋಡಿ. ಇದು ಕನ್ಫರ್ಮೇಷನ್ ಲೆಟ್ರ್. ಇದು ಏಮ್ಸಿಂದ ಅಧಿಕೃತ ಮಾಹಿತಿ ಬಿಡುಗಡೆ ಆಗಿರೋದು. ಮರೆಯಾದ ಮನಮೋಹನ್ ಸಿಂಗ್ ರಾತ್ರಿ 9:51ಕ್ಕೆ ಕೊನೆಯುಸಿರು ಎಳೆದಿದ್ದಾರೆ ಅನ್ನುವಂಥ ಅಧಿಕೃತ ಮಾಹಿತಿಯನ್ನು ಏಮ್ಸ್ ಬಿಡುಗಡೆ ಮಾಡಿದೆ. Economist. Sir, how you remember him as a Prime Minister, sir? I will remember forever. I will remember him What about forever. tomorrow's program, sir? All the tomorrow's program stands cancelled. Thank you, sir. ಡಾಕ್ಟರ್ ಮನಮೋಹನ್ ಸಿಂಗ್ ಇನ್ನಿಲ್ಲ. ಈಗಾಗಲೇ ರಾಜ್ಯದ ನಾಯಕರು ಕೂಡ ದೆಹಲಿಯತ್ತ ಮುಖ ಮಾಡುವಂಥ ಸಾಧ್ಯತೆ ಇದೆ. ಈಗಾಗಲೇ ಬೆಳಗಾವಿಯಲ್ಲಿ ಇದ್ದಂತಹ ರಾಹುಲ್ ಗಾಂಧಿ ಕೂಡ ಸಾಂಬ್ರಾ ವಿಮಾನ ನಿಲ್ದಾಣದಿಂದ ದೆಹಲಿಯತ್ತ ಪ್ರಯಾಣವನ್ನು ಬೆಳೆಸಿದ್ದಾರೆ. 14ನೇ ಪ್ರಧಾನಿ ಏಮ್ಸ್ ಆಸ್ಪತ್ರೆಯ ವೈದ್ಯರಿಂದ ಅಧಿಕೃತ ಮಾಹಿತಿ ಬಂದಿರೋದು. ಖರ್ಗೆ ಮತ್ತು ರಾಹುಲ್ ಗಾಂಧಿ ದೆಹಲಿಯತ್ತ ಪ್ರಯಾಣವನ್ನು ಬೆಳೆಸಿದ್ದಾರೆ. ಉಸಿರಾಟದ ಸಮಸ್ಯೆಯಿಂದ ಬಳಲ್ತಾ ಇದ್ದರು. ತುರ್ತು ಪರಿಸ್ಥಿತಿಯಿಂದ ಅವರನ್ನು ಏಮ್ಸ್ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಬಹುತೇಕ ಏಮ್ಸ್ ಕಡೆಯಿಂದ ಯಾವುದೇ ರೀತಿ ಅಧಿಕೃತ ಮಾಹಿತಿ ಬಿದ್ದಿರಲಿಲ್ಲ. ಆದರೆ 9:51ಕ್ಕೆ ರಾತ್ರಿ ಆರ್ಥಿಕ ತಜ್ಞ, ಮಾಜಿ ಪ್ರಧಾನಿ, ಸತತ 2 ಬಾರಿ ಪ್ರಧಾನಿಯಾದವರು 2004ರಿಂದ 2014ರವರೆಗೆ 2009ರಲ್ಲಿ ಮತ್ತೆ ಪ್ರಮಾಣ ವಚನ ಸ್ವೀಕರಿಸಿದರು. ಇಂದು ಮರೆಯಾಗಿದ್ದಾರೆ ಜಾಗತೀಕರಣದ ರೂವಾರಿ. ಈಗಾಗಲೇ ಕಾಂಗ್ರೆಸ್ ನಾಯಕರು, ರಾಜ್ಯ ನಾಯಕರು, ದೇಶಾದ್ಯಂತ ಕಾಂಗ್ರೆಸ್ ನಾಯಕರೆಲ್ಲರೂ ಕೂಡ ದೆಹಲಿ ಕಡೆ ಮುಖ ಮಾಡ್ತಿದ್ದಾರೆ. ಅದರಲ್ಲೂ ಪ್ರಮುಖವಾಗಿ ಬೆಳಗಾವಿಯಲ್ಲಿ ರಾಹುಲ್ ಗಾಂಧಿ ಮತ್ತು ಖರ್ಗೆ ಇದ್ದರು. ಈ ಸಂದರ್ಭದಲ್ಲಿ ಅವರು ಕೂಡ ದೆಹಲಿಯತ್ತ ಪ್ರಯಾಣ ಬೆಳೆಸಿದ್ದಾರೆ. ನೋಡಿ, ಗುರುಮುಖ್ ಸಿಂಗ್ ತಂದೆ, ಅಮೃತ್ ಕೌರ್ ತಾಯಿ 1932ರಲ್ಲಿ ಸೆಪ್ಟೆಂಬರ್ 26ರಂದು ಜನಿಸಿದ್ರು. ಅವರು ಸಿಖ್ ಕುಟುಂಬದಲ್ಲಿ ಜನಿಸಿದರು. ಮನಮೋಹನ್ ಸಿಂಗ್ ಚಿಕ್ಕವರಿರುವಾಗಲೇ ಅವರ ತಾಯಿ ನಿಧನರಾಗಿದ್ದರು. ಅವರ ತಂದೆ ಮತ್ತು ಅಜ್ಜಿ ಮನಮೋಹನ್ ಸಿಂಗನ್ನು ಬೆಳೆಸಿದರು. ಅವರ ಆರಂಭಿಕ ಶಾಲಾ ಶಿಕ್ಷಣ ಉರ್ದು ಮಾಧ್ಯಮದಲ್ಲಿತ್ತು. ವರ್ಷಗಳ ನಂತರ ಪ್ರಧಾನಮಂತ್ರಿ ಆಗಿದ್ದಲ್ಲೂ ಕೂಡ ಅವರು ತಮ್ಮ ಹಿಂದಿ ಭಾಷಣಗಳನ್ನು ಉರ್ದು ಲಿಪಿಯಲ್ಲೂ ಕೂಡ ಬರೆದಿದ್ದರು. ಆದಾಗ್ಯೂ ಕೆಲವೊಮ್ಮೆ ಅವರು ಮಾತೃಭಾಷೆಯಾದ ಪಂಜಾಬಿಯನ್ನು ಕೂಡ ಬರೆಯಲು ಮತ್ತು ಬಳಸಲು ಗುರುಮುಖಿಯನ್ನು ಕೂಡ ಅವರು ಬಳಸ್ತಾ ಇದ್ರು. ಇವತ್ತು ಮನಮೋಹನ್ ಸಿಂಗ್ ನಿಧನರಾಗಿರುವಂಥದ್ದು ಕೇವಲ ಒಂದು ಪಕ್ಷಕ್ಕೆ ಮಾತ್ರ ಅಲ್ಲ, ಇಡೀ ದೇಶಕ್ಕೆ ಒಂದು ಬೇಸರದ ಸಂಗತಿ. 92 ವರ್ಷ ಆಗಿತ್ತು. ಆರ್ಥಿಕ ತಜ್ಞ ಅನ್ನುವಂಥದ್ದೇ ಹೆಸರುವಾಸಿ. ಕೇಂಬ್ರಿಡ್ಜ್ನಲ್ಲಿ ಅವರು ತಮ್ಮ ಶಿಕ್ಷಣವನ್ನು ಮಾಡಿದರು. ಅದಾದ ನಂತರ ಭಾರತಕ್ಕೆ ಮರಳಿದ್ರು. ಪಂಜಾಬ್ ವಿಶ್ವವಿದ್ಯಾಲಯದಲ್ಲಿ ಶಿಕ್ಷಕರಾಗಿ ಸೇವೆ ಸಲ್ಲಿಸಿದ್ದಾರೆ. 1960ರಲ್ಲಿ ಅವರು ತಮ್ಮ ಡಿಫಿಲ್ಗಾಗಿ ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯಕ್ಕೆ ಹೋಗಿ ಅಲ್ಲೂ ಕೂಡ ಅವರು ನಫೀಲ್ಡ್ ಅನ್ನುವಂಥ ಕಾಲೇಜಿನ ಸದಸ್ಯರಾಗಿದ್ದರು. ಸಾಧನೆಗಳಂತೂ ಅನೇಕ ಮತ್ತು ಅಪಾರ. ಅನೇಕ ಸಾಧನೆಗಳು, ಅಪಾರವಾದಂಥ ಅನುಭವಗಳು.